Good morning students, welcome to our social science class. Yesterday we discussed about the types of cultivation and major crops of Karnataka. So today we are going to discuss about food crops and commercial crops. See, in food crop first we will discuss about paddy. Rice is the staple food of paddy. ಅಂದರೆ ಭತ್ತದಿಂದ ನಾವೇನು ಪಡಿತೀವಿ ಅಕ್ಕಿಯನ್ನು. ಸೊ in Karnataka, paddy is going to be grown on most of 28% of land. ಕರ್ನಾಟಕದಲ್ಲಿ 28% ಅಷ್ಟು ಜಾಗದಲ್ಲಿ ಇವತ್ತು ನಾವು ಭತ್ತವನ್ನು ಬೆಳೆತಿದ್ದೀವಿ ಪ್ಯಾಡಿ. ಆ್ಯಂಡ್ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಆಫ್ ಪೀಪಲ್ ಆಫ್ ಕರ್ನಾಟಕ ಆ್ಯಂಡ್ ಮೇನ್ ಫುಡ್ ಆಫ್ ಅವರ್ ಕರ್ನಾಟಕ. ಎಸ್ಪೆಷಲಿ ನಾವು ಕರ್ನಾಟಕದಲ್ಲಿ ಅನ್ನವನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ದ ಪೀಪಲ್ ಆರ್ ಮೋಸ್ಟ್ಲಿ ಡಿಪೆಂಡಿಂಗ್ ಅಪಾನ್ ದ ರೈಸ್. And paddy is the tropical crop and it requires heavy rainfall and flat area. ಸೊ ನಾವು ಭತ್ತವನ್ನು ಬೆಳಿಬೇಕು ಅಂದರೆ ಅಪ್ ಆ್ಯಂಡ್ ಡೌನ್ಸ್ ಇರುವಂಥ ಭೂಮಿಯಲ್ಲಿ ಬೆಳೆಯೋಕ್ಕಾಗೋದಿಲ್ಲ. ಇಟ್ಸ್ ನೀಡ್ ಎ ಫ್ಲ್ಯಾಟ್ ಏರಿಯಾ ಆ್ಯಂಡ್ ಹೆವಿ ರೈನ್ಫಾಲ್ ಆ್ಯಂಡ್ moderate temperature is required, and we can use the irrigation facilities also. Especially heavy rainfall areas is required for paddy. Even so, scanty rainfall areas also can grow the paddy the using of irrigation facilities. ಸೊ ಏನು ಅತಿ ಹೆಚ್ಚು ಮಳೆಯೇ ಬೇಕು. ಆ್ಯಕ್ಚುಲಿ ಭತ್ತ ಬೆಳಿಬೇಕು ಅಂದರೆ ಬಹಳ ನೀರು ಬೇಕು. ಆದರೆ ಮಲೆನಾಡಲ್ಲಿ ಅಷ್ಟೇ ಅಂತಲ್ಲ, ಈವನ್ ಎಲ್ಲೆಲ್ಲಿ ವಾಟರ್ ಫೆಸಿಲಿಟೀಸ್ ಇದೆ, ನಿಯರ್ ಡ್ಯಾಮ್ ಆಗಿರ್ಬೋದು ಅಥವಾ ಕೆರೆಗಳಿದ್ದರೆ ಅಥವಾ ಬೋರ್ವೆಲ್ ಇದ್ದರೆ, ಸೊ ಪ್ಯಾಡಿಯನ್ನು ಬೆಳಿಬಹುದು. ಆ್ಯಂಡ್ ಕಲ್ಟಿವೇಷನ್ ಆಫ್ ಪ್ಯಾಡಿ ಈಸ್ ರಿಕ್ವೈರ್ಸ್ ಲೆವೆಲ್ ಲ್ಯಾಂಡ್ ಆ್ಯಂಡ್ ಫರ್ಟೈಲ್ ಕ್ಲೇ ಆ್ಯಂಡ್ ಆಲಿವೆಲ್ ಸಾಯಿಲ್ಸ್ ಆ್ಯಂಡ್ ಐಡಿಯಲ್ ಫಾರ್ ದ ಪ್ಯಾಡಿ ಗ್ರೋಯಿಂಗ್ ಏರಿಯಾಸ್. ಹೇಗೆ ಇರಬೇಕು, ನಾವು ಭತ್ತವನ್ನು ಬೆಳಿಬೇಕು ಅಂದರೆ ಸ್ವಲ್ಪ ಜಿಡ್ಡು ಮಣ್ಣಿರಬೇಕು, ಆಲಿವೆಲ್ ಸಾಯಿಲ್ ಇರಬೇಕು, ಫರ್ಟೈಲ್ ಇರಬೇಕು, ಭೂಮಿ ಫ್ಲ್ಯಾಟ್ ಆಗಿರಬೇಕು. ಸೊ ಹಂಗಿದ್ರೆ ಮಾತ್ರ ಅವು ಭತ್ತವನ್ನು ನಾಟಿ ಮಾಡೋದು ನೀವು ನೋಡಿದ್ದೀರಾ, ಆ ಕೆಸರಲ್ಲಿ ಇಟ್ಟ ತಕ್ಷಣ ಅದು ಇಟ್ಕೋಬೇಕು. ಹಾಗಾಗಿ ಕ್ಲೇ ಅಂಶ ಇರಬೇಕು. ಒಂದು ಸ್ವಲ್ಪ ಅಂಟುವಂಥ ಮಣ್ಣಾಗಿದ್ದಾಗ ಈಸಿಯಾಗಿ ನಾವು ಪ್ಯಾಡಿಯನ್ನು ಬೆಳಿಬಹುದು. ಎಸ್ಪೆಷಲಿ ಪ್ಯಾಡಿ ಈಸ್ ಎ ಖಾರಿಫ್ ಕ್ರಾಪ್, ಅಂದರೆ ಮುಂಗಾರು ಮಳೆಯನ್ನು ನೆಚ್ಕೊಂಡು ಬೆಳೆಯುವಂಥದ್ದು. ಬಟ್ ಈವನ್ ವಿ ಕ್ಯಾನ್ ಯೂಸಿಂಗ್ ಆಫ್ ಇರಿಗೇಷನ್ ಫೆಸಿಲಿಟೀಸ್, ಈವನ್ ಇಟ್ ಈಸ್ grown in the month of in the month of February to June. That is a ರಾಬಿ ಕ್ರಾಪ್ ಆಗು ಸಹ ನಾವು ಇದನ್ನು ಬೆಳಿಬಹುದು. ಈಗ ನಾವು ಖಾರಿಫ್ ಕ್ರಾಪ್ ಅಂದರೆ ಜೂನ್ ಜುಲೈ ಮಳೆಗಾಲದಲ್ಲಿ ಮಾತ್ರ ಬೆಳೆಯುವಂಥದ್ದನ್ನು ಹೇಳ್ತೀವಿ. ಸೊ ಅದನ್ನು ನವಂಬರ್ ಡಿಸೆಂಬರಲ್ಲಿ ಅದು ಕಲ್ಟಿವೇಷನ್ ಆದಮೇಲೆ ಅಗೇನ್ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಮತ್ತೆ ಒಂದ್ಸಗೆ ನಾವು ಕ್ರಾಪನ್ನು ಬೆಳಿಬಹುದು ಆ್ಯಸ್ ಎ ರಾಬಿ. ಹಾಗಾಗಿ ವರ್ಷದಲ್ಲಿ 2 ಸಲವೂ ಸಹ ನಾವು ಈ ಭತ್ತವನ್ನು ಬೆಳಿಬಹುದು. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಟ್ರಾನ್ಸ್ಪ್ಲೇಟಿಂಗ್ ಮೆಥಡ್. ಸೊ ಒಂದತ್ರ ಅದನ್ನು ಇದನ್ನು ಹಾಕಿ ಭತ್ತವನ್ನು ಹಾಕಿ ಮೊಳಕೆ ಬಂದ ಮೇಲೆ ಅದನ್ನು ತಗೊಂಡು ಟ್ರಾನ್ಸ್ಪ್ಲೇಟೇಷನ್ ಅಂದರೆ ಅಲ್ಲಲ್ಲಿ ಉಣ್ತಾ ಹೋಗೋದು. ಸೊ ಇಟ್ ಈಸ್ ಗ್ರೋಯಿಂಗ್ ಬೈ ದಿ ಟ್ರಾನ್ಸ್ಪ್ಲೇಷನ್ ಮೆಥಡ್. ಆ್ಯಂಡ್ ಪ್ಯಾಡಿ ಗ್ರೋಯಿಂಗ್ ಏರಿಯಾಸ್, ಅತಿ ಹೆಚ್ಚು ಪ್ಯಾಡಿ ಎಲ್ಲಿ ಬೆಳೀತಾರೆ ಅಂದರೆ ರಾಯಚೂರು ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ಪ್ಯಾಡಿ ಗ್ರೋಯಿಂಗ್ ಏರಿಯಾಸ್. ಅತಿ ಹೆಚ್ಚು ಪ್ಯಾಡಿಯನ್ನು ಬೆಳೆಯೋದು ರಾಯಚೂರು ಡಿಸ್ಟಿಕ್ ಯೂಸಿಂಗ್ ಆಫ್ ಆಲ್ಮಟ್ಟಿ ವಾಟರ್. ಸೊ ಅಲ್ಲಿ ಇರುವಂತಹ ಆಲ್ಮಟ್ಟಿ ನೀರನ್ನು ಉಪಯೋಗಿಸ್ಕೊಂಡು ರಾಯಚೂರು ಡಿಸ್ಟಿಕಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೀತಾರೆ. ಸೊ ಅದಾದಮೇಲೆ ಈವನ್ ತುಂಗಭದ್ರಾ ವಾಟರನ್ನು ಬಳಸ್ಕೊಂಡು ಬಳ್ಳಾರಿ ಡಿಸ್ಟಿಕಲ್ಲೂ ಅತಿ ಹೆಚ್ಚು ಬೆಳೀತಾರೆ. ಆ್ಯಂಡ್ ಕಾವೇರಿ ರಿವರ್ ವಾಟರ್ನ ಉಪಯೋಗಿಸ್ಕೊಂಡು ಈವನ್ ಮಂಡ್ಯ ಮೈಸೂರು ಡಿಸ್ಟಿಕಲ್ಲೂ ಅತಿ ಹೆಚ್ಚು ಪ್ಯಾಡಿಯನ್ನು ಬೆಳೀತಾರೆ. ಆಲ್ಮೋಸ್ಟ್ ಆಲ್ ದ ಡಿಸ್ಟಿಕ್ಸ್ ಎಲ್ಲೆಲ್ಲಿ ಡ್ಯಾಮ್ಸ್ ಇದ್ದಾವೆ ಆ ನಿಯರ್ ಬೈ ಏರಿಯಾದಲ್ಲಿ ಪ್ಯಾಡಿಯನ್ನು ಜಾಸ್ತಿ ಬೆಳೀತಾ ಹೋಗ್ತಾರೆ. ಯಾವ್ಯಾವ ಡಿಸ್ಟಿಕ್ಸ್ ಅಂತ ನೋಡೋಣ ಅಂದರೆ ರಾಯಚೂರು ಡಿಸ್ಟಿಕ್ ಸ್ಟ್ಯಾಂಡ್ಸ್, ಆಫ್ಟರ್ ದ್ಯಾಟ್ ಬಳ್ಳಾರಿ, ಶಿವಮೊಗ್ಗ, ತುಮಕೂರು, ಮೈಸೂರು, ಮಂಡ್ಯ, ಕೊಪ್ಪಳ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಆ್ಯಂಡ್ ಕಲಬುರಗಿ. ಎಲ್ಲೆಲ್ಲಿ ವಾಟರ್ ಫೆಸಿಲಿಟೀಸ್ ಚೆನ್ನಾಗಿದೆ. ಆಮೇಲೆ ಅತಿ ಹೆಚ್ಚು ಮಳೆ, ಈಗ ನಾವು ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಲ್ಲಿ ಹೇಗೆ ಅಂದರೆ ಮಳೆ ಅತಿ ಹೆಚ್ಚು ಮಳೆ ಬರೋದ್ರಿಂದ ಆ ಮಳೆಯನ್ನು ಉಪಯೋಗಿಸ್ಕೊಂಡು ಭತ್ತವನ್ನು ಬೆಳೀತಾರೆ. ಆ್ಯಂಡ್ ನೆಕ್ಸ್ಟ್ ಈಸ್ ಜೋಹರ್ ಅಂದರೆ ಜೋಳ. ಸೊ ಜೋಹರ್ ಈಸ್ ಗೋಯಿಂಗ್ ಟು ಬಿ ಗ್ರೋನ್ ಇನ್ 26% ಆಫ್ ಲ್ಯಾಂಡ್. ಸೆಕೆಂಡ್ ಪ್ಲೇಸ್. ಭತ್ತವನ್ನು ಬಿಟ್ಟರೆ ಸೆಕೆಂಡ್ ಅತಿ ಹೆಚ್ಚು ಬೆಳೆಯುವಂಥ ಬೆಳೆ ಯಾವುದು ಅಂದರೆ ಜೋಹರ್. ಆ್ಯಂಡ್ ಇಟ್ ಈಸ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಫಾರ್ ನಾರ್ತ್ ಕರ್ನಾಟಕ ಪೀಪಲ್. ಸೊ ನಾರ್ತ್ ಕರ್ನಾಟಕ ಪೀಪಲ್ ಏನಿದ್ದಾರೆ ಜಾಸ್ತಿ ಈ ಜೋಳದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆ್ಯಂಡ್ ದಟ್ ಜೋಹರ್ ಈಸ್ ಗೋಯಿಂಗ್ ಟು ಬಿ ಈಟ್ ಆ್ಯಸ್ ಮೇಕಿಂಗ್ ಆಫ್ ರೊಟ್ಟಿಯನ್ನು ಮಾಡಿಕೊಂಡು ಊಟ ಮಾಡ್ತಾರೆ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫುಡ್ ಫಾರ್ ನಾರ್ತ್ ಕರ್ನಾಟಕ ಪೀಪಲ್. ಆ್ಯಂಡ್ ನಾರ್ತ್ ಕರ್ನಾಟಕ ಪ್ಲೇಸಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಗ್ರೋಯಿಂಗ್ ಜೋಹರ್. ಎಸ್ಪೆಷಲಿ ವಿಜಯಪುರ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ಜೋಹರ್ ಪ್ರೊಡಕ್ಷನ್. ಅತಿ ಹೆಚ್ಚು ಜೋಳವನ್ನು ಬಿಳಿ ಜೋಳ, ವಿಜಾಪುರ ಜೋಳ ಅಂತಲೇ ಹೆಸರಿದೆ, ವಿಜಾಪುರ ಜೋಳ ಅಂತಲೇ ಕರೀತಾರೆ. ಸೊ ನಾರ್ತ್ ಕರ್ನಾಟಕದಲ್ಲಿ ಎಸ್ಪೆಷಲಿ ಆಲ್ಮಟ್ಟಿ ನೀರು ಮತ್ತು ತುಂಗಭದ್ರಾ ನೀರನ್ನು ಉಪಯೋಗಿಸ್ಕೊಂಡು ಈ ಜೋಹರನ್ನು ಬೆಳೀತಾರೆ.
ಮಹಾರಾಷ್ಟ್ರವನ್ನು ಬಿಟ್ಟರೆ ಸೆಕೆಂಡ್ ಪ್ಲೇಸು ಕರ್ನಾಟಕನೇ ಹೈಯೆಸ್ಟ್. ಇಡೀ ಭಾರತದಲ್ಲೇ ಜೋಳವನ್ನು ಬೆಳೆಯೋದ್ರಲ್ಲಿ ಮಹಾರಾಷ್ಟ್ರ ಫಸ್ಟ್ ಪ್ಲೇಸಿಗೆ ಬಂದರೆ ಸೆಕೆಂಡ್ ಪ್ಲೇಸ್ ನಾವು ಕರ್ನಾಟಕದಲ್ಲಿ ನೋಡ್ಬೋದು. ಆ್ಯಂಡ್ ಜೋಹರ್ ಈಸ್ ದ ಸ್ಟೇಪಲ್ ಫುಡ್ ಫಾರ್ ದ ಪೀಪಲ್ ಆ್ಯಂಡ್ ಇಟ್ಸ್ ಪ್ಲ್ಯಾಂಟ್ಸ್. ಅದರ ಏನು ಜೋಳದ ದಿಂಡು ಅಂತ ಏನು ಕರಿತೀವಲ್ಲ, ಅದು ಕ್ಯಾಟಲ್ಸ್ಗೆ ತುಂಬ ಇಂಪಾರ್ಟೆಂಟ್ ಫುಡ್ಡಾಗಿ ಸಿಗುತ್ತೆ. ಆ್ಯಂಡ್ ದ ಸ್ಟಾಕ್ಸ್ ಆಫ್ ದ ಜೋಹರ್ ಪ್ಲಾಂಟ್ಸ್ ಆರ್ ಯೂಸ್ಡ್ ಆ್ಯಸ್ ಎ ಕ್ಯಾಟಲ್ ಫೋಡರ್. ಸೊ ಏನಾದರೂ ಜೋಳದ ಒಂದು ದಿಂಡು ಏನಂತೀವಿ, ಅದನ್ನು ಸೆಪ್ಪೆದಂಟು ಅಂತ ಏನು ಕರಿತೀವಲ್ಲ, ಅದನ್ನು ಹಸು ಕರುಗಳಿಗೆ ಕುರಿಗಳಿಗೆ ಹಾಕ್ತಾರೆ. ಆ್ಯಂಡ್ ದಿಸ್ ಕ್ರಾಪ್ ಆಲ್ಸೋ ಬಿಲಾಂಗ್ಸ್ ಟು ದ ಗ್ರಾಸ್ ಫ್ಯಾಮಿಲಿ. ಒಂಥರ ಹುಲ್ಲಿನ ಫ್ಯಾಮಿಲಿಯಲ್ಲೇ ಉದ್ದಕ್ಕೆ ಹುಲ್ಲು ಥರನೇ ಬೆಳೆಯುತ್ತೆ. ಆ್ಯಂಡ್ ಇಟ್ಸ್ botanical name is Soraga vulgar and it is tropical crop and requires moderate rainfall and moderate temperature. ಏನು ಅತಿ ಮಳೆ ಬೇಕಪ್ಪ, ಮಳೆ ಇಲ್ಲದ್ರೆ ನಡೆಯೋದೇ ಇಲ್ಲಪ್ಪ ಅನ್ನಂಗೇನಿಲ್ಲ. ಸೊ ಮಾಡ್ರೇಟ್, 1-2 ಸಲ ಬಿತ್ತುವಾಗ ಭೂಮಿ ನೆನೆಯೋದಕ್ಕೆ ಎಷ್ಟು ಬೇಕಷ್ಟು ಬಂದು ಮತ್ತು ಬೆಳೆ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪಲ್ಲಿ 1-2 ಸಲ ಮಳೆ ಬಂದ್ರೂ ಸಾಕು. ಹಂಗೆ ಕಂಟಿನ್ಯೂಸ್ ಮಳೆ ಬೇಕು ಅಥವಾ ಇರಿಗೇಷನ್ ಫೆಸಿಲಿಟಿ ಇರಲೇಬೇಕು ಅಂತೇನಿಲ್ಲ. ಜೋಳ ಬೆಳಿಬೇಕು ಅಂದರೆ ಮಾಡ್ರೇಟ್ ರೈನ್ಫಾಲ್ ಆ್ಯಂಡ್ ಮಾಡ್ರೇಟ್ ಟೆಂಪ್ರೇಚರ್ ಇದ್ದರೆ ಎನಫ್. ಆ್ಯಂಡ್ ಇಟ್ ಈಸ್ ದ ರೇನ್ ಫೆಡ್ ಕ್ರಾಪ್ ಆ್ಯಂಡ್ ಗ್ರೋನ್ ಬೈ ಯೂಸಿಂಗ್ ಆಫ್ ಬ್ರಾಡ್ಕಾಸ್ಟಿಂಗ್ ಮೆಥಡ್. ರೇನ್ ಫೆಡ್, ಮಳೆಗಾಲದಲ್ಲಿ ಮಳೆನ ನಂಬ್ಕೊಂಡೆ ಬೆಳೆಯುವಂಥ ಬೆಳೆ. ಚೆನ್ನಾಗಿ ಮಳೆ ಬಂತು ಅಂದರೆ ಹಾಕ್ಬೋದು. ಅದಕ್ಕೇನು ಇರಿಗೇಷನ್ ಬೇಕು, ಡ್ಯಾಮೇ ಇರಬೇಕು ಪಕ್ಕದಲ್ಲಿ ಅಥವಾ ಬೋರ್ವೆಲ್ ಇರಬೇಕು ಅಂತೇನಿಲ್ಲ. ಸೊ ರೇನ್ ಫೆಡ್ ಕ್ರಾಪ್ ಆಗಿರುತ್ತೆ. ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮೆಥಡ್, ಬೀಜವನ್ನು ಈ ಥರ ಏನು ಹೇಳ್ತೀವಿ, ಉಗ್ಗೋದು ಥರ. ಬ್ರಾಡ್ಕಾಸ್ಟ್ ಅಂದರೆ ದೂರದಿಂದ ಈ ಥರ ಎಸೆಯೋ ಥರ ಮಾಡಿಕೊಂಡು ಇದನ್ನು ಬೆಳಿಬಹುದು. ಆ್ಯಂಡ್ ಗ್ರೋಯಿಂಗ್ ಏರಿಯಾಸ್ ನಾನು ಆಲ್ರೆಡಿ ಹೇಳಿದೆ, ಬಿಜಾಪುರ ಸ್ಟ್ಯಾಂಡ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಜೋಹರ್. ಅದಾದಮೇಲೆ ಈವನ್ ಬಳ್ಳಾರಿ, ದಾವಣಗೆರೆ, ಕೊಪ್ಪಳ, ಗದಗ್, ರಾಯಚೂರು ಇವೆಲ್ಲವೂ ಸಹ ಜೋಹರನ್ನು ಅತಿ ಹೆಚ್ಚು ಬೆಳೀತಾರೆ. ಆ್ಯಂಡ್ ಚಿತ್ರದುರ್ಗ, ಶಿವಮೊಗ್ಗ, ಚಾಮರಾಜನಗರ, ಹಾಸನ, ತುಮಕೂರು ಆ್ಯಂಡ್ ಮಂಡ್ಯ ಡಿಸ್ಟ್ರಿಕ್ಸ್ ಆಲ್ಸೋ ಪ್ರೊಡ್ಯೂಸ್ ಜೋಹರ್. ಬಟ್ ಅಷ್ಟು ಕ್ವಾಲಿಟಿ ಇಲ್ಲ. ನಾರ್ತ್ ಕರ್ನಾಟಕದಲ್ಲಿ ಬೆಳೆಯುವಂಥ ಬಿಳಿ ಜೋಳ ಏನು ಬರುತ್ತೆ ಅಷ್ಟು ಕ್ವಾಲಿಟಿ ಈ ಕಡೆ ಸೌತ್ ಪಾರ್ಟಲ್ಲಿ ಅಷ್ಟು ಬರೋದಿಲ್ಲ. ಈವನ್ ಚಿತ್ರದುರ್ಗ, ಚಾಮರಾಜನಗರ, ಮೈಸೂರು, ಮಂಡ್ಯದಲ್ಲೂ ಬೆಳೀತಾರೆ ಅಂತ ಹೇಳ್ತಾರೆ. ನಾಟ್ ಬಿಕಾಸ್ ಅಲ್ಲಿ ಬೆಳೀತಾರೆ, ಆದರೆ ಅದನ್ನು ಜಾಸ್ತಿ ಕ್ಯಾಟಲ್ ಫೋಡರ್ ಆಗಿ ಉಪಯೋಗಿಸ್ತಾರೆ. ಸೌತ್ ಕರ್ನಾಟಕದಲ್ಲಿ ಬೆಳೆಯುವಂತಹ ಜೋಳ ಏನಿದೆ, ಇದು ಜೋಳ, ಅದನ್ನು ಹ್ಯೂಮನ್ ಬೀಯಿಂಗ್ಸ್ ಕನ್ಸಂಪ್ಷನ್ ಮಾಡೋದಕ್ಕಿಂತ ಜಾಸ್ತಿ ಅದನ್ನು ಹಸುಗಳಿಗೆ, ಕುರಿಗಳಿಗೆ ಸ್ಟ್ರೆಂತ್ ಆಗಲಿ, ಚೆನ್ನಾಗಿ ಬೆಳೀಲಿ ಅಂಥೇಳಿ ಹಾಕೋದಕ್ಕೆ ಬೆಳೀತಾರೆ. ಹಾಗಾಗಿ ಅದನ್ನು ಫುಡ್ ಕ್ರಾಪ್ಸ್ ಆಗೋದಕ್ಕಿಂತ ಕ್ಯಾಟಲ್ ಫೋಡರ್ ಆಗಿ ಜಾಸ್ತಿ ಉಪಯೋಗಿಸ್ತಾರೆ. ಸೊ ನೆಕ್ಸ್ಟ್ ಈಸ್ ರಾಗಿ. ಸೊ ಆಲ್ಮೋಸ್ಟ್ 14% ಆಫ್ ಲ್ಯಾಂಡ್ ಈಸ್ ಯೂಸಿಂಗ್ ಫಾರ್ ಕಲ್ಟಿವೇಷನ್ ಆಫ್ ರಾಗಿ. ಕರ್ನಾಟಕದಲ್ಲಿ 14% ಆಫ್ ಭೂಮಿಯಲ್ಲಿ ಇವತ್ತು ರಾಗಿಯನ್ನು ಬೆಳೀತಿದ್ದಾರೆ. ಆ್ಯಂಡ್ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಫಾರ್ ಅವರ್ ಸೌತ್ ಕರ್ನಾಟಕ. ಎಸ್ಪೆಷಲಿ ನಮ್ಮ ಸೌತ್ ಕರ್ನಾಟಕ ಈ ಕಡೆ ಚಿತ್ರದುರ್ಗ, ಮೈಸೂರು, ಮಂಡ್ಯ, ತುಮಕೂರು, ಬೆಂಗಳೂರು ಈ ಪ್ರದೇಶದಲ್ಲಿ ರಾಗಿಯನ್ನು ಅತಿ ಹೆಚ್ಚಾಗಿ ಬೆಳೀತಾರೆ. ಸೊ ರಾಗಿಯನ್ನು ಆ್ಯಸ್ ಎ ರಾಗಿ ಮಾಲ್ಟ್ ಆಗಿ ಅಥವಾ ರಾಗಿ ಬಾಲ್ ಆಗಿ ಉಪಯೋಗಿಸ್ತಾರೆ. ರಾಗಿ ಮುದ್ದೆ ಅಥವಾ ರಾಗಿ ರೊಟ್ಟಿ ಅಥವಾ ರಾಗಿ ಮಾಲ್ಟನ್ನು ಮಾಡಿಕೊಂಡು ಕುಡಿತಾರೆ. ಹಾಗಾಗಿ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಫುಡ್ ಫಾರ್ ಸೌತ್ ಕರ್ನಾಟಕ ಪೀಪಲ್. And in Karnataka, it is the third most important food grain. And the stalks of the ragi plants are also used fodder for cattle. ಸೊ ಇದು ಅಷ್ಟೇ, ರಾಗಿ ಹುಲ್ಲು ಅಂತ ಬರುತ್ತಲ್ಲ. ಸೊ ರಾಗಿಯನ್ನು ಬಿಡಿಸಿ, ತೆನೆಯನ್ನು ಬಿಡಿಸಿ ಅದನ್ನು ಕಾಳು ಮಾಡಿದ ಮೇಲೆ ಅದರ ಏನು ಹುಲ್ಲಿರುತ್ತಲ್ಲ ರಾಗಿ ಹುಲ್ಲು, ಅದನ್ನು ಆ್ಯಸ್ ಎ ಕ್ಯಾಟಲ್ ಫುಡರ್ ಆಗಿ ಸಹ ಉಪಯೋಗಿಸ್ತಾರೆ. ಆ್ಯಂಡ್ ರಾಗಿ ಇಸ್ ಎ ಟ್ರಾಪಿಕಲ್ ಕ್ರಾಪ್. ಹೈ ಟೆಂಪ್ರೇಚರ್, ಮಾಡ್ರೇಟ್ ರೈನ್ಫಾಲ್ ಈಸ್ ರಿಕ್ವೈರ್ಡ್ ಆ್ಯಂಡ್ ರೆಡ್ ಸಾಯಿಲ್ ಆಲ್ಸೋ ರಿಕ್ವೈರ್ಡ್. ಇದಕ್ಕೂ ಅಷ್ಟೇ, ರಾಗಿಗೂ ಏನು ಅತಿ ಹೆಚ್ಚು ಮಳೆ ಬರಬೇಕು ಅಥವಾ ವಾಟರ್ ಫೆಸಿಲಿಟಿ ಇರಬೇಕು ಅಂತ ಏನಿಲ್ಲ. ಮಾಡ್ರೇಟ್ ರೈನ್ಫಾಲ್ ಇದ್ದು, ಹೈ ಟೆಂಪ್ರೇಚರ್ ಇದ್ದು, ರೆಡ್ ಸಾಯಿಲ್ ಮತ್ತು ಲೋಮಿ ಸಾಯಿಲ್ ಇತ್ತು ಅಂದರೆ ವಿ ಕ್ಯಾನ್ ಗ್ರೋ ರಾಗಿ ಈಸಿಲಿ. ಸೊ ಮೆನಿ ಲೇಬರ್ಸ್ ಆರ್ ನೀಡೆಡ್ ಟು ಟ್ರಾನ್ಸ್ಪ್ಲಾಂಟ್ ರಾಗಿ, ದ ಸ್ಲ್ಯಾಂಪ್ಲಿಂಗ್ಸ್ ಆ್ಯಂಡ್ ಪುಲ್ ಔಟ್ ದ ವೇಟ್ಸ್ ಆ್ಯಂಡ್ ಹಾರ್ವೆಸ್ಟ್ ಆ್ಯಂಡ್ ಸ್ಟೋರ್ ರಾಗಿ. ಸೊ ಇದು ಸ್ವಲ್ಪ ಲೇಬರ್ ಓರಿಯೆಂಟೆಡ್ ಕಲ್ಟಿವೇಷನ್ ಆಗಿರುತ್ತೆ. ಆ ರಾಗಿ ಸಸಿಗಳನ್ನು ನಾಟಿ ಮಾಡೋದು ಮತ್ತು ಅದು ಬಂದ ಮೇಲೆ ಅದನ್ನು ಬಿಡಿಸೋದು, ಕ್ಲೀನ್ ಮಾಡೋದು, ಅದನ್ನು ಸ್ಟಾಕ್ ಮಾಡೋದು. ಸೊ ಸ್ವಲ್ಪ ಇದು ಲೇಬರ್ ಓರಿಯೆಂಟೆಡ್ ಆಗಿ, ಲೇಬರ್ಸ್ ನೀಡೆಡ್ ಆಗಿರುವಂತಹ ಕ್ರಾಪ್ ಆಗಿದೆ. ಆ್ಯಂಡ್ ಇಟ್ ಕ್ಯಾನ್ ಬಿ ಗ್ರೋನ್ ಈವನ್ ಡ್ಯೂರಿಂಗ್ ದ ಸಮ್ಮರ್ ಸೀಸನ್ ಬೈ ಯೂಸಿಂಗ್ ವಾಟರ್ ಫೆಸಿಲಿಟಿ ಅಥವಾ ಇರಿಗೇಷನ್ ಫೆಸಿಲಿಟಿ. ಸೊ ಮಳೆ ಸರಿಯಾಗಿ ಬರಲಿಲ್ಲ ಅಥವಾ ಆ ಟೈಮಲ್ಲೂ ಹಾಕಿರ್ತಾರೆ. ಮತ್ತು ಲ್ಯಾಂಡ್ ಫ್ರೀ ಇದೆ ಅಂದರೆ ಈವನ್ ಸಮ್ಮರಲ್ಲೂ ವಾಟರ್ ಫೆಸಿಲಿಟೀಸನ್ನು ಯೂಸ್ ಮಾಡಿಕೊಂಡು ರಾಗಿಯನ್ನು ಬೆಳೀಬೋದು. ಆ್ಯಂಡ್ ಕರ್ನಾಟಕ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ರಾಗಿ. ಓಕೆ, ಯಾಕಂದರೆ ಯೂಸ್ವಲಿ ರಾಗಿಯನ್ನು ಉಪಯೋಗಿಸೋದು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ, ಹಾಗಾಗಿ ಪ್ರೊಡಕ್ಷನ್ನು ಸಹ ಕರ್ನಾಟಕದಲ್ಲಿ ಜಾಸ್ತಿ. ಸೊ ಕರ್ನಾಟಕ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ರಾಗಿ. ಎಸ್ಪೆಷಲಿ 14% ಆಫ್ ದ ಲ್ಯಾಂಡ್ ಇಟ್ ಈಸ್ ಯೂಸ್ಡ್ ಫಾರ್ ದ ಕಲ್ಟಿವೇಷನ್ ಆಫ್ ರಾಗಿ. ಆ್ಯಂಡ್ ದ ರಾಗಿ ಗ್ರೋಯಿಂಗ್ ಏರಿಯಾಸ್ ಆರ್ ಕಾನ್ಸಂಟ್ರೇಟೆಡ್ ಇನ್ ದ ಡಿಸ್ಟ್ರಿಕ್ಟ್ಸ್ ಆಫ್ ಸೌತ್ರನ್ ಮೈದಾನ್. ಇಲ್ಲೇ ನಮ್ಮ ಸೌತ್ರನ್ ಮೈದಾನ್ ನಾನೇನು ಹೇಳಿದೆ, ಚಿತ್ರದುರ್ಗ, ಮೈಸೂರು, ಹಾಸನ, ಬೆಂಗಳೂರು, ತುಮಕೂರು, ಚಾಮರಾಜನಗರ, ಮಂಡ್ಯ, ಇಲ್ಲಿ ಅತಿ ಹೆಚ್ಚು ರಾಗಿಯನ್ನು ಬೆಳೀತಾರೆ.
ತುಮಕೂರು ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ರಾಗಿ. ಅತಿ ಹೆಚ್ಚು ರಾಗಿಯನ್ನು ನಮ್ಮ ಸೌತ್ರನ್ ಭಾಗದಲ್ಲಿ ಅತಿ ಹೆಚ್ಚು ಬೆಳೀತಾರೆ, ಅದರಲ್ಲೂ ತುಮಕೂರು ಡಿಸ್ಟಿಕಲ್ಲಿ ಅತಿ ಹೆಚ್ಚು ರಾಗಿಯನ್ನು ಬೆಳೀತಾರೆ. ಸೊ ನೆಕ್ಸ್ಟ್ ಈಸ್ ಕಮರ್ಷಿಯಲ್ ಕ್ರಾಪ್ಸ್. ಸೊ ಕಮರ್ಷಿಯಲ್ ಕ್ರಾಪ್ಸ್ ಅಂದರೆ ಫಾರ್ ದ ಮಾರ್ಕೆಟಿಂಗ್ ಪರ್ಪಸ್ ಓನ್ಲಿ ಬೆಳೆಯುವಂಥದ್ದು. ಸೊ ಅದನ್ನು ಬೆಳೆಯೋದ್ರಿಂದ ಮಾರ್ಕೆಟ್ಗೆ ಹಾಕ್ತೀವಿ, ಅದರಿಂದ ಲಾಭ ತಗೊಳ್ತೀವಿ ಅನ್ನುವಂಥ ಒಂದು ಕ್ರಾಪ್ಗಳನ್ನು ನಾವು ಇವತ್ತು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಫಸ್ಟ್ ಡಿಸ್ಕಸ್ ಅಬೌಟ್ ಶುಗರ್ ಕೇನ್. ಓಕೆ, ಸೊ sugar cane is the most important commercial crop and industrial crop of Karnataka. It's depend upon industry. ಸೊ ಇವತ್ತು ನಾವು ಶುಗರ್ ಕೇನ್ ಬೆಳೀತಾ ಇದ್ವಿ ಅಂದರೆ ಅದನ್ನು ಮನೇಲಿ ಇಟ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅಥವಾ ಮಾರ್ಕೆಟ್ಗೆ ಹಾಕ್ತೀವಿ ಅನ್ನೋದ್ರಿಂದ ಪ್ರಯೋಜನ ಇಲ್ಲ. ಅದು ಇಮ್ಮಿಡಿಯೇಟಾಗಿ ಇಂಡಸ್ಟ್ರಿಗೆ ಹೋಗಬೇಕು. ಯಾಕಂದರೆ ಆ ಶುಗರ್ ಕೇನಲ್ಲಿರುವಂಥ ಒಂದು ಸುಕ್ರೋಸ್ ಅನ್ನುವಂಥ ಅಂಶ ಏನಿದೆ, ಸೊ ನಾವು ಕಬ್ಬನ್ನು ಕಟ್ ಮಾಡಿದ ತಕ್ಷಣ ವಿತ್ತಿನ್ ಎಷ್ಟು ಸಾಧ್ಯ ಅಷ್ಟು ಪಾಸಿಬಿಲಿಟಿ ಟೈಮಲ್ಲಿ ನಾವು ಅದನ್ನು ಫ್ಯಾಕ್ಟ್ರಿಗೆ ಹಾಕಬೇಕು. ಅರ್ಥ ಆಗ್ತಿದ್ದೀರಾ? ಇಲ್ಲ ಅಂದರೆ ಅದರಲ್ಲಿರುವಂತಹ ಒಂದು ಸ್ವೀಟಿನ ಅಂಶ ಏನಿರುತ್ತೆ ಅದು ಡ್ರೈ ಆಗ್ತಾ ಹೋಗುತ್ತೆ. ಈಗ ನೀವು ಮನೇಲೇ ನೋಡಿ ಕಪ್ ತಂದು ಇಟ್ಕೊಂಡಿರ್ತೀರ ಅಂದ್ಕೊಳ್ಳಿ, ಒಂದು 2-3 ದಿನ ಅಥವಾ ಒಂದು ವಾರ ಆದಮೇಲೆ ನಿಮ್ಮ ಮನೇಲಿ ಪೇರೆಂಟ್ಸ್ ಹೇಳ್ತಿರ್ತಾರೆ ತಿನ್ಬೇಡ, ಅಲ್ಲಿ ಬೆಂಡಾಗಿದೆ ಅಂತ. ಬೆಂಡಾಗಿದೆ ಅಂದ್ರೇನು, ಒಂಥರ ಸೆಪ್ಪೆದೆಂಟು ಥರ ಆಗಿಬಿಟ್ಟಿರುತ್ತೆ, ಅದರಲ್ಲಿ ಏನೂ ಸ್ವೀಟಿನ ಅಂಶ ಇರೋದಿಲ್ಲ, ನೀವು ಅಗಿದ್ರೂ ಏನು ಸಿಗೋದಿಲ್ಲ. ಸೊ ಹಾಗಾಗಿ ಶುಗರ್ ಕೇನ್ ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲ, ಇಟ್ಸ್ ನೀಡ್ ಎ ಇಂಡಸ್ಟ್ರಿ. ಹಾಗಾಗಿ ಎಲ್ಲ ಶುಗರ್ ಕೇನ್ ಬೆಳೆಯುವಂಥ ಪ್ರದೇಶಗಳು ಲೊಕೇಟ್ ಆಗಿರೋದೆ ನಿಯರ್ ಬೈ ಇಂಡಸ್ಟ್ರೀಸ್. ಆ್ಯಂಡ್ ಇಟ್ಸ್ ರಿಕ್ವೈರ್ಡ್ ಹೆವಿ ವಾಟರ್ ಫೆಸಿಲಿಟೀಸ್ ಆ್ಯಂಡ್ ಲೋಮಿ ಸಾಯಿಲ್, ಅಂದರೆ ಮಣ್ಣು ಸಹ ಜಿಗಿಟಾಗಿರಬೇಕು. ಹಾಗಾಗಿ ಆಲ್ಮೋಸ್ಟ್ ಡ್ಯಾಮ್ ಏರಿಯಾಗಳಲ್ಲಿ ಎಲ್ಲೆಲ್ಲಿ ನೀರಾವರಿ ಇದೆ, ಎಲ್ಲಿ ಡ್ಯಾಮ್ಗಳಿದ್ದಾವೆ, ಅಲ್ಲಿ ನಾವು ಈ ಶುಗರ್ ಕೇನ್ ಪ್ರೊಡಕ್ಷನ್ ಕ್ರಾಪ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಇಟ್ ಈಸ್ ಗ್ರೋನ್ ಇನ್ ಏರಿಯಾಸ್ ವಿತ್ ಹೈ ಟೆಂಪ್ರೇಚರ್ ಆ್ಯಂಡ್ ಹೆವಿ ರೈನ್ಫಾಲ್ ಆರ್ ಗುಡ್ ಇರಿಗೇಷನ್ ಫೆಸಿಲಿಟೀಸ್. ಹೆವಿ ರೈನ್ಫಾಲ್ ಇರಬೇಕು, ಅದರ್ವೈಸ್ ಗುಡ್ ಇರಿಗೇಷನ್ ಫೆಸಿಲಿಟೀಸ್ ಇರಬೇಕು. ನೀರು ಅತಿ ಹೆಚ್ಚು ಬೇಕಾಗಿರೋದ್ರಿಂದ ಈ ಎಲ್ಲ ಶುಗರ್ ಕೇನ್ ಬೆಳೆಯುವಂಥ ಪ್ರದೇಶಗಳು ಡ್ಯಾಮ್ಗಳ ಸುತ್ತಮುತ್ತಲೇ ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಐ ಟೋಲ್ಡ್ ಇಟ್ಸ್ ಎ ಲ್ಯಾಂಡ್ ಇಸ್ ಲೋಮಿ ಸಾಯಿಲ್ ಆ್ಯಂಡ್ ರೆಡ್ ಸಾಯಿಲ್ ಆರ್ ಸೂಟಬಲ್. ಅಂದರೆ ಒಂಥರ ಜಿಗ್ಟಾದಂತಹ ಮಣ್ಣು, ಒಂಥರ ಕಾಲಿಟ್ಟರೆ ಸಿಕ್ಕಾಕೊಳ್ಳುತ್ತಲ್ಲ ಆ ಥರ ಲೋಮಿ ಸಾಯಿಲ್ ಇದಕ್ಕೆ ಬೇಕಾಗುತ್ತೆ. ಆ್ಯಂಡ್ ಇಟ್ ಈಸ್ ರಿಕ್ವೈರ್ಡ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇಂಡಸ್ಟ್ರೀಸ್ ಫೆಸಿಲಿಟೀಸ್ ಆಲ್ಸೋ. ಸುಮ್ಮನೆ ನಾನು ಶುಗರ್ ಕೇನ್ ಬೆಳೆದ್ಬಿಟ್ಟೆ ಮನೇಲಿ ಕೂತ್ಬಿಟ್ಟೆ ಅಂದರೆ ಆಗಲ್ಲ, ಇದಕ್ಕೆ ಇಂಪಾರ್ಟೆಂಟಾಗಿ ಟ್ರಾನ್ಸ್ಪೋರ್ಟೇಷನ್ನು ಬೇಕು, ಹಾಗೆ ಇಂಡಸ್ಟ್ರೀಸು ಬೇಕು. ಹಾಗಾಗಿ ಶುಗರ್ ಕೇನ್ನ ಬೆಳೆದು ನಾನು ಮನೇಲಿ ಇಟ್ಕೊಂಡೆ ಅದರಿಂದ ಲಾಭ ತೊಗೊತೀನಿ ಅನ್ನೋದು ಆಗೋದಿಲ್ಲ. ಅದನ್ನು ಎಷ್ಟು ಸಾಧ್ಯ ಅಷ್ಟು ಬೇಗ ಇಂಡಸ್ಟ್ರೀಸ್ಗೆ ನಾವು ಸಪ್ಲೈ ಮಾಡಿದರೆ ಸೊ ಅದರಿಂದ ಬೆನಿಫಿಟ್ ಆಗುತ್ತೆ. ಅಂಡ್ ಶುಗರ್ ಕೇನ್ ಬಿಲಾಂಗ್ಸ್ ಟು ದ ಗ್ರಾಸ್ ಫ್ಯಾಮಿಲಿ. ಎಕ್ಸಾಕ್ಟ್ಲಿ ಇದು ಗ್ರಾಸ್ ಫ್ಯಾಮಿಲಿ. ಇದು ಮೋರ್ ದೆನ್ 6 to 8 ಫೀಟ್ವರೆಗೂ ಇದರ ಹೈಟನ್ನು ನಾವು ನೋಡ್ತಾ ಹೋಗ್ತೀವಿ. ಬ್ಯಾಂಬೂ ಥರ ಇದು ಸಹ ಗ್ರಾಸ್ ಫ್ಯಾಮಿಲಿಗೆ ಬರುತ್ತೆ. ಅಂದರೆ ಇಟ್ಸ್ ಬಟಾನಿಕಲ್ ನೇಮ್ ಈಸ್ ಸ್ಯಾಚರಮ್ ಅಫಿಶಿರಮ್ ಅನ್ನುವಂತಹ ಒಂದು ಬಟಾನಿಕಲ್ ನೇಮ್ ಇದಕ್ಕೆ ಇದೆ. ಆ್ಯಂಡ್ ಇಟ್ ಕಂಟೈನ್ಸ್ ದ ಸುಕ್ರೋಸ್. ಸೊ ಆ ಶುಗರ್ ಕೇನಲ್ಲಿರುವಂತಹ ಸಿಹಿ ಅಂಶ ಏನಿದೆ ಸುಕ್ರೋಸ್, ದಟ್ ಈಸ್ ಯೂಸ್ಡ್ ಫಾರ್ ದ ಮೇಕಿಂಗ್ ಆಫ್ ಜಾಗರಿ ಆ್ಯಂಡ್ ಶುಗರ್. ಸೊ ನಾವು ಉಪಯೋಗಿಸುವಂಥ ಸಕ್ಕರೆ ಮತ್ತು ಬೆಲ್ಲವನ್ನು ಮಾಡೋದಕ್ಕೆ ಆ ಶುಗರ್ ಕೇನಲ್ಲಿರುವಂತಹ ಅಂಶ, ಆ ಸಿಹಿ ಅಂಶ ಏನಿದೆ ಸುಕ್ರೋಸ್ ಅನ್ನುವಂಥ ಅಂಶ, ಅದರಿಂದ ಇವತ್ತು ನಾವು ಜಾಗರಿ ಮತ್ತು ಶುಗರನ್ನು ಪ್ರಿಪೇರ್ ಮಾಡ್ತೀವಿ. ಆ್ಯಂಡ್ ಗ್ರೋಯಿಂಗ್ ಏರಿಯಾಸ್, ಎಲ್ಲೆಲ್ಲಿ ಶುಗರ್ ಕೇನನ್ನು ಬೆಳೀತಾರೆ ಅಂದರೆ ಬೆಳಗಾವಿ ಸ್ಟ್ಯಾಂಡ್ಸ್ ಫಸ್ಟ್. ಅತಿ ಹೆಚ್ಚು ಶುಗರ್ ಕೇನನ್ನು ಬೆಳೆಯುವಂಥ ಏರಿಯಾಗಳಲ್ಲಿ ಬೆಳಗಾವಿ ಅಲ್ಲಿ ಸ್ಟ್ಯಾಂಡ್ಸ್ ಫಸ್ಟ್ ಆಗುತ್ತೆ. ಆ್ಯಂಡ್ ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಬಳ್ಳಾರಿ, ಹೊಸಪೇಟೆ, ಈವನ್ ಮಂಡ್ಯ, ಮೈಸೂರು, ರಾಯಚೂರು, ಇವೆಲ್ಲವೂ ಎಲ್ಲೆಲ್ಲಿ ಡ್ಯಾಮ್ ಏರಿಯಾಗಳಿದಾವೆ ಅಲ್ಲೆಲ್ಲನೂ ಸಹ ನಾವು ಇವತ್ತು ಶುಗರ್ ಕೇನನ್ನು ನೋಡ್ತಾ ಹೋಗ್ತೀವಿ. ನೋಡಿ, ಬೆಳಗಾವಿ ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ and followed by Bagalkoch as irrigation facilities from Almaty river, and Mandya, Mysore, Davangere, Shivamogga, Hassan, Koppala, Vijapur, Ballari, Bidar and Haveri are the most important sugarcane areas. ಎಲ್ಲೆಲ್ಲಿ ಡ್ಯಾಮ್ ಇದಾವೆ ಅಲ್ಲೆಲ್ಲ ಸುತ್ತಮುತ್ತ ಈ ಶುಗರ್ ಕೇನನ್ನು ಬೆಳೀತಾರೆ. ಆ್ಯಂಡ್ ಮಂಡ್ಯ ಡಿಸ್ಟಿಕ್ ಹ್ಯಾಸ್ ಸ್ಪೆಷಲೈಸ್ಡ್ ಇನ್ ದ ಕಲ್ಟಿವೇಷನ್ ಆಫ್ ಶುಗರ್ ಕೇನ್ ಈವನ್ ಪ್ರೀ ಇಂಡಿಪೆಂಡೆನ್ಸ್ ಇಯರ್ಸ್. ಅತಿ ಹೆಚ್ಚು, ಯಾಕಂದರೆ ಶುಗರ್ ಕೇನ್ ಫ್ಯಾಕ್ಟ್ರಿಗಳು ಫೌಂಡ್ ಆಗಿರೋದೇ ಮೈಸೂರು ಸುತ್ತಮುತ್ತ. ಬಿಫೋರ್ ಇಂಡಿಪೆಂಡೆನ್ಸ್ ಇಟ್ಸೆಲ್ಫ್ ನೆಕ್ಸ್ಟ್ ಬರ್ತಾ ಹೋಗುತ್ತೆ ನಿಮಗೆ ಕೈಗಾರಿಕೆಗಳಲ್ಲಿ ಭಾರತದಲ್ಲಿ, ಅದರಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಮೈಸೂರು ಸ್ವತಂತ್ರ ಪೂರ್ವದಲ್ಲೇ ಈ ಮೈ ಶುಗರ್ಸ್ ಅನ್ನುವಂಥ ಶುಗರ್ ಫ್ಯಾಕ್ಟ್ರಿಯನ್ನು ಓಪನ್ ಮಾಡ್ತಾರೆ. ಹಾಗಾಗಿ ಮಂಡ್ಯ ಇವತ್ತಿಗೂ ಸಕ್ಕರೆ ನಗರ ಅಂತಲೇ ಹೆಸರುವಾಸಿ. ಹೌದಾ? ಮಂಡ್ಯ ಅಂದ್ರೇ ನಾವು ಸಕ್ಕರೆ ನಾಡು ಅಂತ ಕರಿತೀವಿ. ಆದರೆ ಶುಗರ್ ಕೇನಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಬಂದು ಬೆಳಗಾವಿ. ಮತ್ತೆ ಮಿಸ್ ಮಾಡ್ಕೋಬೇಡಿ, ಶುಗರ್ ಕೇನ್ ಬೆಳೆಯೋದು ಜಾಸ್ತಿ ಇಲ್ಲ ಅಂದರೆ ಮಂಡ್ಯ ಅಂತ ಹೇಳಬೇಡಿ. ಪ್ರೊಡಕ್ಷನ್ ಅಂತ ಬಂದಾಗ ಹೈಯೆಸ್ಟ್ ಶುಗರ್ ಕೇನ್ ಬೆಳೆಯುವಂಥ ಲ್ಯಾಂಡ್ ಇರೋದೇ ಬೆಳಗಾವಿಯಲ್ಲಿ. ಆದರೆ ಮಂಡ್ಯಕ್ಕೆ ಯಾಕೆ ನಾವು ಸಕ್ಕರೆ ನಾಡು ಅಂತ ಕರಿತೀವಿ ಅಂದರೆ ಬಿಫೋರ್ ಇಂಡಿಪೆಂಡೆನ್ಸಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಅಟ್ ದ ಟೈಮ್ ಆಫ್ ವಿಶ್ವೇಶ್ವರಯ್ಯ. ಹಾಗಾಗಿ ಇವತ್ತಿಗೂ ಮಂಡ್ಯವನ್ನು ನಾವು ಸಕ್ಕರೆ ನಾಡು ಅಂತ ಕರೆಯೋದಕ್ಕೆ ಅಲ್ಲಿ ಫ್ಯಾಕ್ಟ್ರಿಗಳು ಸ್ಥಾಪನೆ ಆಗಿರೋದ್ರಿಂದ. ಓಕೆ, ಸೊ ನೆಕ್ಸ್ಟ್
cotton we will discuss in the next class. So take the points, read the text book. ಆದಷ್ಟು ಟೆಕ್ಸ್ಟ್ ಬುಕ್ಕನ್ನು ರೀಡ್ ಮಾಡಿ, ಯಾಕಂದರೆ ಎಲ್ಲವನ್ನೂ ನಾವು ನಿಮಗೆ ಬಿಡಿಸಿ ಹೇಳೋದಕ್ಕಾಗೋದಿಲ್ಲ. ಬೆಟರ್ ಒನ್ಸ್ ಆರ್ ಟ್ವೈಸ್ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಒಂದಷ್ಟು ಪಾಯಿಂಟ್ಗಳನ್ನು ನೋಟ್ ಮಾಡಿಕೊಂಡು ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.